ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಪೆಪ್ಪರ್ ಗ್ರೇವಿ ಮಾಡಿದ್ದೇನೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಯಾವಾಗಲೂ ಪೆಪ್ಪರ್ ಡ್ರೈ ಎಲ್ಲ ಮಾಡ್ತಾರೆ, ಇದರಲ್ಲಿ ನಾನು ಗ್ರೇವಿ ಮಾಡಿದ್ದು ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದರ ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಇದು ಪೂರಿ, ಚಪಾತಿ, ಅನ್ನಕ್ಕೆ ಅಂತ ಒಳ್ಳೆ ಕಾಂಬಿನೇಷನ್. ಇಲ್ಲಿ ನಾನು 1/2 kg ಅಷ್ಟು ಚಿಕನ್ ತೆಗೆದುಕೊಂಡಿದ್ದೇನೆ. ಕ್ಲೀನ್ ಮಾಡಿ ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ತಾ ಇದ್ದೇನೆ. ಈಗ ಒಂದು ಪ್ಯಾನ್ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಮಸಾಲ ಹುರಿಯಲು ಇಡ್ತಾ ಇದ್ದೇನೆ. ಪ್ಯಾನ್ ಬಿಸಿಯಾದ ಬಳಿಕ ಅದಕ್ಕೆ 1/2 ಇಂಚಿನಷ್ಟು ಚಕ್ಕೆ ಅಂದ್ರೆ ಕೆತ್ತೆ, ಮತ್ತೆ 2 ಬ್ಯಾಡಗಿ ಚಿಲ್ಲಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತೆ 2 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇನೆ. ಒಂದು ಚಮಚದಷ್ಟು ಬಡೆ ಸೋಂಪನ್ನು ತೆಗೆದುಕೊಂಡಿದ್ದೇನೆ. 1 ಚಮಚ ಸಾಕು. ಮತ್ತೆ 2 ಚಮಚದಷ್ಟು ಒಳ್ಳೆ ಮೆಣಸು, ಕರಿಮೆಣಸು ತಗೊಂಡಿದ್ದೇನೆ. ಈಗ ಈ ಪ್ಯಾನಿಗೆ 2 ದಂಟಿನಷ್ಟು ಕರಿಬೇವು ಎಲೆಯನ್ನು ಹಾಕ್ತಾ ಇದ್ದೇನೆ. ನೀವು ಒಂದು ವೇಳೆ ಡ್ರೈ ಸಹ ಯೂಸ್ ಮಾಡಬಹುದು ಕರಿಬೇವು ಎಲೆ. ನಾನಿಲ್ಲಿ ಹಸಿ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಚಂದ ಮಾಡಿ ರೋಸ್ಟ್ ಮಾಡಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಳ್ಳೆ ರೋಸ್ಟ್ ಮಾಡಬೇಕು. ಇದು ತಣ್ಣಗಾದ ಬಳಿಕ ಇದನ್ನು ಮಿಕ್ಸರ್ ಜಾರಿಗೆ ಹಾಕೋಣ. ಈಗ ತಣ್ಣಗಾಗಿದೆ. ರೋಸ್ಟ್ ಆದ ಮಸಾಲೆಯನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ತಾ ಇದ್ದೇನೆ. ಎಲ್ಲ ಮಸಾಲೆಗಳನ್ನು ಸೇರಿಸಿ ಆಗಿದೆ. ಈಗ ನುಣ್ಣಗೆ ಪೌಡ್ರ್ ಮಾಡೋಣ. ಪೌಡ್ರ್ ಮಾಡಿದ ಬಳಿಕ ಅದನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನೋಡಿ, ನುಣ್ಣಗೆ ಪೌಡ್ರ್ ಮಾಡಬೇಕು. ಇದನ್ನು ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಗ್ಯಾಸ್ ಉರಿಸಿ ಒಂದು ಪಾತ್ರೆಗೆ ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ ತುಪ್ಪ ಇಲ್ಲದಿದ್ದರೆ ಎಣ್ಣೆ 2 ಟೇಬಲ್ ಚಮಚದಷ್ಟು ಹಾಕಿ ಬಿಸಿ ಮಾಡಬೇಕು. ಅದಕ್ಕೆ ಕೊಚ್ಚಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಒಳ್ಳೆ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಕರಿಬೇವು ಎಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ಫ್ರೈ ಆಗ್ತಾ ಇರುವಾಗ 2 ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಇದಕ್ಕೆ ಸೇರಿಸಬೇಕು. ಒಂದು 30 ಸೆಕೆಂಡುಗಳ ಕಾಲ ರೋಸ್ಟ್ ಮಾಡಿದೆ. ಆ ನಂತರ ಇದಕ್ಕೆ ಈರುಳ್ಳಿಯನ್ನು ಸೇರಿಸಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ. ಅದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಂತ ಏನಿಲ್ಲ. ಇದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದರೆ ಸಾಕು. ಇದಕ್ಕೆ 1/2 ಚಮಚದಷ್ಟು ಅರಶಿನ ಪೌಡರನ್ನು ಸೇರಿಸ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಈಗ ರೋಸ್ಟ್ ಮಾಡಿ ಇಟ್ಟ ಪೌಡ್ರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಎಲ್ಲ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡಬೇಕು. 1-2 ನಿಮಿಷಗಳ ಕಾಲ ಮಿಕ್ಸ್ ಮಾಡಬೇಕು. ಒಳ್ಳೆ ಅರೋಮ ಬರೋ ತನಕ ಫ್ರೈ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ತಿದ್ದೇನೆ. ನೀವು ಸೋಯಾ ಸಾಸ್ ಇಲ್ಲದಿದ್ದರೆ ಹುಳಿ ರಸವನ್ನು ಕೂಡ ಹಾಕಬಹುದು, ಅಥವಾ ಲಿಂಬೆ ರಸ ಕೂಡ ಹಾಕಬಹುದು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈಗ 1 ಕಪ್ಪಿನಷ್ಟು ಟೊಮೆಟೊ ಪೇಸ್ಟನ್ನು ಹಾಕ್ತಿದ್ದೇನೆ. ಇದು 2 ಟೊಮೆಟೊ ತೆಗೆದುಕೊಂಡಿದೆ. ಅದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈಗ ಕ್ಲೀನ್ ಮಾಡಿಟ್ಟ ಚಿಕನ್ ಅನ್ನು ಇದಕ್ಕೆ ಹಾಕ್ತಾ ಇದ್ದೇನೆ.
ಈಗ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಇದನ್ನು ಮುಚ್ಚಳ ಮುಚ್ಚಿ ಫ್ರೈ ಮಾಡಿದರೆ ಇದು ಚಿಕನ್ ಡ್ರೈ ಆಗ್ತದೆ. ನಮಗೆ ಇಲ್ಲಿ ಚಿಕನ್ ಡ್ರೈ ಬೇಡ, ಚಿಕನ್ ಗ್ರೇವಿ, ಪೆಪ್ಪರ್ ಗ್ರೇವಿ ಮಾಡ್ತಿದ್ದೇನೆ. ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಒಂದು 7 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಇದನ್ನು. ನೀರು ಸೇರಿಸಿದ್ದೇನೆ. ಈಗ ಒಂದು ಮುಚ್ಚಳ ಮುಚ್ಚಿ ಒಂದು 7 ನಿಮಿಷಗಳ ಕಾಲ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಬೇಯಲು ಇಡಬೇಕು. ನೋಡಿ 7 ನಿಮಿಷ ಆಗ್ತಾ ಬಂತು, ಚಿಕನ್ ಒಳ್ಳೆ ಬೆಂದಿದೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ಈಗ ನೋಡಿ ತಯಾರಾಗಿದೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಪೆಪ್ಪರ್ ಗ್ರೇವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹಾಗೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.